ನಮಸ್ಕಾರ. ಫಸ್ಟ್ ಆಫ್ ಆಲ್ ಗೌರಿಶಂಕರ್ ಏನು ಮಾತಾಡಿದ್ರು ಅದರಲ್ಲಿ ಒಂದು ಅಷ್ಟು ವಿಷಯಗಳನ್ನ ನಾನು ಡಿಫರ್ ಮಾಡ್ತಾ ಇದ್ದೀನಿ. ವರ್ಡ್ ವೈಸ್ ಇದೊಂದು ಸೋಳು ಅಂತ ಅವ್ರು ಏನು ಹೇಳಿದ್ರು ಅದರಲ್ಲಿ ನಾನು ಫಸ್ಟ್ ಡಿಫರ್ ಆಗ್ತಾ ಇದ್ದೀನಿ. ಅಲ್ಲ, ನನ್ನ ಪ್ರಕಾರ ಕೆರೆಬೇಟೆ ಅನ್ನೋದು ಒಂದು 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 ಎಕ್ಸ್ಟ್ರಾರ್ಡನರಿ ಕ್ವಾಲಿಟಿ ಇರುವ ಒಂದು ಹಿಟ್ ಸಿನಿಮಾ ಅಂತ ನಾನು ಹೇಳ್ತೀನಿ. ನನ್ನ ಮಾತನ್ನ ಅಲ್ಲಿಂದನೇ ಶುರು ಮಾಡ್ತೀನಿ. ಒಂದು ಏನಂದ್ರೆ ಒಂದು ಸಿನಿಮಾ ಬಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ನಿಮಗೆ ಬಂದ್ಬಿಡುತ್ತೆ. ನಾವು ಇದಕ್ಕೆ ಎಷ್ಟು ಖರ್ಚು ಮಾಡಿದ್ರೆ ಏನ್ ಬಿಸ್ನೆಸ್, ಅದು ಯಾವ ಐಡಿಯಾನು ಗೌರಿಶಂಕರ್ಗೆ ಇಲ್ಲ. ಒಂದು ಪ್ಯಾಷನೇಟ್ ಆಗಿ ಒಂದು ಒಳ್ಳೆ ಕಂಟೆಂಟ್ ನಂಬಿ ಸಿನಿಮಾ ಮಾಡ್ತಾರೆ. ಒಂದು ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ರು ಅದನ್ನ ನಂಬಿ ಸಿನಿಮಾ ಮಾಡ್ತಾರೆ. ಒಂದು ಬಿಸ್ನೆಸ್ ರೇಷಿಯೋ ಅನ್ನುವಾಗ ನಂತರ ಶಶಾಂಕ್ ತರ 2-3 ಸಲ ಚೆನ್ನಾಗಿ ತಿಂದ್ರೆ ನಮ್ಗೆ ರೇಷಿಯೋ ಗೊತ್ತಾಗ್ಬಿಡುತ್ತೆ. ಅದು ಹೆಚ್ಚು ಕಡಿಮೆ ಮಾಡ್ಕೊಂಡು ಮಾಡ್ತೀವಿ. ಈಗ ಬಂದ ತಕ್ಷಣ ಶಶಾಂಕ್ ಹತ್ರ ಅದನ್ನೇ ಕೇಳಿದೆ, ಲಾಸ್ಟ್ ಸಿನಿಮಾದು ಅದು ಸರಿ ಆಯ್ತಾ, ಇದು ಎಷ್ಟು ಬಂತು ಅನ್ನೋದು. ಸೊ ನಮಗೆ ಒಂದು ಲೆವೆಲ್ಗೆ ಆ ಗ್ರಿಪ್ ಸಿಕ್ಬಿಡುತ್ತೆ. ಗೌರಿಶಂಕರ್ ಎಕ್ಸ್ಪೆಕ್ಟೇಷನ್ ತುಂಬಾನೇ ಜಾಸ್ತಿ ಇದೆ. ಫಸ್ಟ್ ಸಿನಿಮಾದಲ್ಲ ಗ್ರಿಪ್ ಸಿಗ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಮಗೆ 10 ಸಿನಿಮಾ ಆಯ್ತು. ಅದಿಲ್ಲ, ಅದು ಓಕೆ. ನನಗೆ 10 ಇಯರ್ಸ್ ಆಯ್ತು. ಒಂದಷ್ಟು ಗಾಂಧಿನಗರಲ್ಲಿ ಮಿಡ್ ನೈಟ್ ಅಲ್ಲಿ ಥ್ರೆಟನಿಂಗ್ ಆಯ್ತು, ಫೈನಾನ್ಸ್ ಇದೆಲ್ಲ ಬರ್ಬೇಕು ಲೈಫಲ್ಲಿ. ಬಂದ್ರೆ ಕಲಿಯಕ್ಕಾಗೋದು. ನಾವು ಏನ್ ಮಾಡಿದ್ವಿ ಅದನ್ನ ಈ ತರ ಸ್ಟೇಜ್ ಅಲ್ಲಿ ಮಾತಾಡಿ ನಿಮಗೆ ಆ ಎಕ್ಸ್ಪೀರಿಯನ್ಸ್ ನ ಹೇಳ್ತೀವಿ. ನಿಮಗೆ ಇಷ್ಟೇ ವ್ಯಾಪಾರ ಆಗುತ್ತೆ, ನೀವು ಇಷ್ಟಲ್ಲೇ ಒಂದು ಸಿನಿಮಾ ಮಾಡಿ, ಈ ಕಂಟೆಂಟ್ ಹಿಂಗ್ ಮಾಡಿ ಒಂದು ಹೋಮ್ ವರ್ಕ್ ಮಾಡ್ಕೊಂಡ್ರೆ ಇದೇ ಸಿನಿಮಾನ ಇನ್ನೂ ಚೂರು. ಈಗ ರಾಜ್ಗುರು ನೆಕ್ಸ್ಟ್ ಸಿನಿಮಾ ಮಾಡುವಾಗ ಅವರಿಗೆ ಗೊತ್ತಾಗುತ್ತೆ, ಇಲ್ಲ ನಾನು ಇಲ್ಲಿ ಚೂರು ಜಾಸ್ತಿ ಮಾಡಿಬಿಟ್ಟಿದ್ದೀನಿ, ಇದನ್ನ ಕಮ್ಮಿ ಮಾಡಿರುವಾಗ ಆ ರೇಷಿಯೋಸ್ ಹಂಗೆ ನಾವು ಪ್ರಾಕ್ಟೀಸ್ ಮಾಡ್ತಾ ಕರೆಕ್ಷನ್ ಮಾಡ್ತಾ ಹೋಗ್ತೀವಿ. ಫಸ್ಟ್ ಪಾಯಿಂಟ್. ನಾನು ಯಾಕೋ ಒಂದು ವಿಷಯನ ರೆಫರ್ ಮಾಡಬೇಕಂತ ಅನ್ಸುತ್ತೆ ನನಗೆ. ಆಲ್ಮೋಸ್ಟ್ ನಾನು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ನಾನು ಏನ್ ಸಿನಿಮಾ ಮಾಡಿದ್ರು ಆಹಾ ಓಹೋ ಅಂತ ಏನೂ ಸಿನಿಮಾ ಮಾಡಿಲ್ಲ. ಓಕೆ ಸಿನಿಮಾ ಮಾಡಿದೆ, ಒಂದು ಒಳ್ಳೆ ಡೈರೆಕ್ಟರ್ ಅಂತ ಅನ್ಸ್ಕೊಂಡೆ. ಬಟ್ ನಾನು ಟೋಟಲಿ ಏನು ಸಿನಿಮಾ ಇಲ್ಲ, ಇದೇ ಎಂಡ್ ಅನ್ನೋ ತರ ಒಂದು ಪಾಯಿಂಟ್ ಬಂದು ನಾನು ಮಾಡಿದ ಸಿನಿಮಾ ಬಂದು ಹಗ್ಗದ ಕೊನೆ. ಈ ಟೈಮಲ್ಲಿ ನಾನು ರೆಫರ್ ಮಾಡ್ತೀನಿ ಅದನ್ನ. ಹಗ್ಗದ ಕೊನೆ ಅಂತ ಒಂದು ಸಿನಿಮಾ. ಒಂದು ಆಫೀಸ್ ಇದೆ, ಒಂದು ಫರ್ನಿಚರು ಇಲ್ಲ ಆಫೀಸಲ್ಲಿ. ಅನಿಲ್ಗೆ ಚೆನ್ನಾಗಿ ಗೊತ್ತಿದೆ ಕತೆ. ಒಂದು ಆಫೀಸು, ಅದಕ್ಕೆ ರೆಂಟ್ ಕೊಡೋದು ಕೆ ಮಂಜು ಸರ್ ಅದಕ್ಕೆ ರೆಂಟ್ ಕೊಡ್ತಾರೆ. ಏನಿಲ್ಲ, ನಾನು ನವೀನು ದೊಡ್ಡ ಹೀರೋಗೆ ಕತೆ ಹೇಳ್ತೀವಿ. ಅವರು ಅದನ್ನ ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಬನ್ನಿ, ಬೌಂಡ್ ಸ್ಕ್ರಿಪ್ಟ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ನಾನು ನವೀನ್ ಕೃಷ್ಣ ಕೂತ್ಕೊಂಡು ಬೌಂಡ್ ಸ್ಕ್ರಿಪ್ಟ್ ಮಾಡೋ ಪ್ರಾಸೆಸ್ ಅಲ್ಲಿ ಒಂದು ಸ್ಮೋಕಿಂಗ್ ಬ್ರೇಕ್ ಅಲ್ಲಿ ನಾನು ನವೀನ್ ಹತ್ರ ಕೆಂಡಲ್ ಆಗಿ ಹೇಳಿದೆ, ನವೀನ್ ನಾನು ಡೈರೆಕ್ಟರ್, ನೀವು ಆಕ್ಟರ್, ಆಡಿಯನ್ಸ್ ನಾವಿಬ್ರೆ, ಈ ತರ ಏನಾದ್ರು ಸಿನಿಮಾ ಇದ್ರೆ ಹೇಳಿ, ಈಸಿ ಆಗಿರುತ್ತೆ, ಒಬ್ರಿಗೊಬ್ರು ಕಮಿಟ್ಮೆಂಟೇ ಇರಲ್ಲ, ಯಾರಿಗೂ ನಾವು ಆನ್ಸರಬಲ್ ಇಲ್ಲ ಅಂತ ನಾನು ಹೇಳುವಾಗ ಅವರು ಸಜೆಸ್ಟ್ ಮಾಡಿದೆ ಹಗ್ಗದ ಕೊನೆ. ಯಾಕೆ ಹಂಗೆ ಹೇಳ್ತಾ ಇದ್ರೆ ನೀವು? ನಾನು ಟೈಮ್ಸ್ ಡ್ರಾಮಾ ಕಾಂಪಿಟಿಷನ್ಗೆ ನಾನು ಕಾಲೇಜಲ್ಲಿ ಇರುವಾಗ ಒಂದು ಡ್ರಾಮಾ ಮಾಡಿದ್ದೀನಿ, ಅದೇ ಹಗ್ಗದ ಕೊನೆ ಅಂತ. ಅದನ್ನ ರೈಟರ್ ಯಾರಂತ ಹುಡುಕಿ ಟೋಟಲ್ ಸಿನಿಮಾನೇ 7 days ಅಲ್ಲಿ ನಾನು ಮಾಡಿದ್ದ ಸಿನಿಮಾ ಹಗ್ಗದ ಕೊನೆ. 2014 ಅಲ್ಲಿ ಆ ಸಿನಿಮಾ ನನಗೆ 35-40 ಲಕ್ಷ ರೂಪಾಯಿ ಲಾಭ ಕೊಟ್ಟಿತ್ತು ಥ್ರೂ ನಾನ್ ಥಿಯೇಟ್ರಿಕಲ್ ಇದು. ಅಂದ್ರೆ ದಟ್ ಈಸ್ ಮೈ ಡೆತ್ ಪಾಯಿಂಟ್ ಅಂತ ಹೇಳ್ತಾ ಇದ್ದೀನಿ. ಆ ಸಿನಿಮಾ ಏನೂ ಆಗಿಲ್ಲ ಅಂದ್ರೆ ಇವತ್ತು ಈ ಸ್ಟೇಜ್ ಇಲ್ಲ ನನಗೆ, ಆ ತರ. ಸೊ ಸಿನಿಮಾ ಅನ್ನೋದು ಒಂದೊಂದು ಪಾಯಿಂಟ್ ಅಲ್ಲಿ ಒಂದೊಂದು ಕಲಿತಾ ಬಿಡುತ್ತೆ. ನೀವು ಏನ್ ರಿಯಲೈಸ್ ಮಾಡ್ಬೇಕಂದ್ರೆ, ನಾನು ಎಷ್ಟು ಲೂಸ್ ಮಾಡ್ಕೊಂಡ್ರೆ ಇಲ್ಲಿ ಸಸ್ಟೈನ್ ಮಾಡಕ್ಕಾಗತ್ತೆ, ವಾಟ್ ಇಸ್ ಮೈ ಲೂಸಿಂಗ್ ಕೆಪಾಸಿಟಿ ಅನ್ನೋದನ್ನ ನೀವು ಗೊತ್ತಾಗಿ ಸಿನಿಮಾ ಮಾಡಿ. ಇಷ್ಟು ಒಂದೇ ಕಲಿತ್ರೆ ಸಿನಿಮಾ ಮಾಡ್ತಾನೆ ಇರ್ಬೋದು. 100 ರೂಪಾಯಿ ನಾನು 90 ರೂಪಾಯಿ ತನಕ ನಾನು ಕಳಿಬಹುದು. 10 ರೂಪಾಯಿ ಸೇಫ್ಟಿ. ಇದು ನಮ್ಮಂತರ, ನಾನು ಸರ್ ನಿಮ್ಮನ್ನು ಕೂರ್ಸ್ಕೊಂಡು ಆ ತರ ಹೇಳ್ತಾರೆ ಅಂತ ಅನ್ಕೋಬೇಡಿ. ಜನರಲಿ ನಾನು ಹೇಳೋದು ಸೇಫ್ ಆಗಿ ಸಿನಿಮಾ ಮಾಡೋದು ಅದೊಂದು ರೀತಿ. ಎರಡನೇದು, ಒಂದು ಅಷ್ಟು ಹೋಮ್ ವರ್ಕ್ಗಳು ಇವತ್ತು ಟ್ರೆಂಡ್ಗೆ ಬಿಸ್ನೆಸ್ ಅಲ್ಲಿ ನಾವು ಒಂದು ವಿಷಯ ನಾವು ವಿ ಹ್ಯಾವ್ ಟು ಅಕ್ಸೆಪ್ಟ್. ಕೆರೆಬೇಟೆ, ಬ್ಲಿಂಕ್, ಶಕಹಾರಿ, ಆಮೇಲೆ ಇನ್ನೊಂದು ಸಿನಿಮಾ ಹೇಳಿದಲ್ಲ ಆ ಟೈಮಲ್ಲಿ, ಇನ್ನು ಒಂದು ಸಿನಿಮಾ, 4 ಸಿನಿಮಾ ನೋಡಿದೆ ನಾನು ಆ ಟೈಮಲ್ಲಿ. ನಾನು ಚೆನ್ನೈಲಿ ಇದ್ರು ರೆಗ್ಯುಲರ್ ಆಗಿ ಈಗ ಜಾಸ್ತಿ ಚೆನ್ನೈಲಿ ಇರ್ತೀನಿ, ಆದ್ರೂ ಕನ್ನಡ ಸಿನಿಮಾ ಯಾವ್ದು ಮಿಸ್ ಮಾಡಲ್ಲ. ನಿನ್ನೆ ರಿಲೀಸ್ ಆಗಿರೋ ತನಕ ನಾನು ಸಿನಿಮಾ ನೋಡಿರ್ತೀನಿ, ತೆಲುಗು ಸಿನಿಮಾನು ನೋಡಿರ್ತೀನಿ, ಎಲ್ಲ ತಮಿಳ್ ಸಿನಿಮಾನು ನೋಡ್ತೀನಿ. ಒಂದೇ ಒಂದು ಡಿಫ್ರೆನ್ಸ್ ಏನಂದ್ರೆ, ನಾವು ವಿ ಹ್ಯಾವ್ ಟು ಅಕ್ಸೆಪ್ಟ್. ಇದನ್ನ ನೀವು ಬರೆದ್ರೂ ನನಗೇನು ತೊಂದರೆ ಇಲ್ಲ. ಜನರಲಿ ಒಂದು ಸಿನಿಮಾ ನೋಡುವ ಕಲ್ಚರ್ ನಮ್ಮ ಹತ್ರ ಕಮ್ಮಿ ಇದೆ. ಒಂದು ಸಕ್ಕತ್ತಾಗಿದೆ ಅಂತೆ ಆ ಸಿನಿಮಾ ಅನ್ಬಿಟ್ಟು ನಾವು ಹಾರ್ಕೊಂಡು ಹೋಗಿದ್ವಿ, ಚೆನ್ನಾಗಿದೆ ಅಂತೆ ಅಷ್ಟೇ ಮಾತಾಡ್ತೀವಿ ಬಿಟ್ಟು ಆ ಸಿನಿಮಾಗೆ ಹೋಗಲ್ಲ. ಆ ಕಲ್ಚರ್ ನಮ್ಮ ಹತ್ರ ಕಮ್ಮಿ ಇದೆ. ಓನ್ಲಿ ಫಾರ್ ಹೀರೋಗಳು ಸಿನಿಮಾ ಮಾತ್ರ ಓಕೆ ಹೋಗಿ ನೋಡ್ಬಿಡ್ತೀವಿ. ಈಗ ಮಂಜುಮಾಲ್ ಬಾಯ್ಸ್ ಅಂತ ಒಂದು ಸಿನಿಮಾ ಕರ್ನಾಟಕದಲ್ಲಿ 10 crores ಶೇರ್ ಬಂದಿದೆ ಅಂದ್ರೆ ಗ್ರಾಸ್ ಎಷ್ಟು? ಅವ್ರು ಕರೆಕ್ಟ್ ಆಗಿ ಹೇಳ್ತಾರೆ, ಎಷ್ಟು ಗ್ರಾಸ್ ಅಪ್ಪ? 20 crores? 22.
22 crores ಗ್ರಾಸ್ ಆಗಿರೋ ಒಂದು ಸಿನಿಮಾನ ಬರೀ ಮಲಯಾಳೀಸ್ ಮಾತ್ರ ನೋಡೋದಾ? ಇಲ್ಲ, ಕನ್ನಡಿಗರ್ಸ್ ನೋಡಿರ್ತಾರೆ, ನಾರ್ತ್ ಇಂಡಿಯನ್ಸ್ ನೋಡಿರ್ತಾರೆ, ಇಲ್ಲಿರುವ ನಾರ್ತ್ ಇಂಡಿಯನ್ ನೋಡ್ತಾರೆ, ಬೇರೆಯವರು ನೋಡಿರ್ತಾರೆ. ಸೊ ನಾನು ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್, ಕನ್ನಡದವರು ಜಾಸ್ತಿ ನೋಡಿರ್ತಾರೆ ಸಿನಿಮಾ. ಮಿನಿಮಮ್ ಒಂದು 2-3 ಕೋಟಿ ರೂಪಾಯಿ ನಮ್ಮ ಕಡೆಯಿಂದ ಶೇರ್ ಹೋಗಿರಲ್ವಾ? ಅದೇ ತರ ಬೇರೆ ಸಿನಿಮಾ ಮೇಲೆ ಇಲ್ಲ, ನಾ ಕನ್ನಡದವ್ರ ಕಡೆ ಅಂತ ಹೇಳ್ತಾ ಇದ್ದೀನಿ, 2-3 crores ಹೋಗಿರಲ್ವಾ? ಒಂದು ಒಳ್ಳೆ ಸಿನಿಮಾ ಅಂತ ನಾನು ಇವತ್ತು ಈ ಪ್ರೆಸ್ ಮೀಟ್ ಅಲ್ಲಿ ನಾನು ಕೇಳ್ಕೊಳ್ಳೋದೇ ಅಷ್ಟು. ಓಕೆ, ನೀವು ಇಮಿಡಿಯೇಟ್ಲಿ ಸಿನಿಮಾಗೆ ಬರಬೇಡಿ. ಅಟ್ಲೀಸ್ಟ್ ಒಂದು ಮೀಡಿಯಾಗಳು ಇವತ್ತು ತುಂಬಾ ಹಾನೆಸ್ಟ್ ಆಗಿ ಒಂದು ಆನ್ಲೈನ್ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಜನ ಅಂತ ಕೆಡದಾಗಿ ಗೌರಿಶಂಕರ್ ಇಷ್ಟ ಆಗಿಲ್ಲ ಯಾರೋ ಒಬ್ರಿಗೆ, ಓಕೆ ಅನಿಲ್ಗೆ ಇಷ್ಟ ಆಗಿಲ್ಲ ಗೌರಿಶಂಕರ್, ಎಷ್ಟು ಕೆಡದಾಗಿ ಬರೆಯಕ್ಕಾಗತ್ತೆ? ಆಗಲ್ಲ. ಒಳ್ಳೆ ಸಿನಿಮಾ ಏನು ಮಾಡಕ್ಕಾಗಲ್ಲ. ಒಳ್ಳೆ ಸಿನಿಮಾ ಅಯ್ಯೋ ಅವ್ನು ಏನ್ ಮಾಡಿದ್ರು ಅವ್ನು ಇಷ್ಟ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ಅಂತ ಬರ್ದ್ಬಿಡ್ದು. ಹಂಗ್ ನೋಡಿದ್ರೆ ಅದನ್ನೇ ಹೇಳ್ತಾ ಇದ್ದೀನಿ. ಸೊ ಆ ತರ ಒಂದು ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ಬರುವಾಗ ಜನ ಒಂದು ಸಿನಿಮಾ ನೋಡ್ಬೇಕು, ಆ ಕಲ್ಚರ್ನ ಬೆಳೆದ್ರೆ ಒಂದಷ್ಟು ಸಿನಿಮಾ ಒಳ್ಳೆ ಒಳ್ಳೆ ಸಿನಿಮಾಗಳು ಬೆಳೆಯುತ್ತೆ ಅನ್ನೋದು ನನ್ನ ಒಪಿನಿಯನ್. ಸೊ ಅಕಾರ್ಡಿಂಗ್ ಟು ಮೀ, ನೀವು ಸೋತಿಲ್ಲ. ದಿಸ್ ಇಸ್ ನಾಟ್ ಎ ಫ್ಲಾಪ್ ಸಿನಿಮಾ, ಇಟ್ ಇಸ್ ಅ ಗುಡ್ ಹಿಟ್ ಸಿನಿಮಾ. ನಮ್ಮ ಇಬ್ರು ಒಂದು ಲ್ಯಾಂಗ್ವೇಜ್ ಅಲ್ಲಿ ನಾನು ನಿಮ್ಮನ್ನ ಸೇರಿಸ್ಕೋಬಹುದು ಅಂತ ಅನ್ಕೊಳ್ತಾ ಇದ್ದೀನಿ. ಇಲ್ಲ, ಇಟ್ಸ್ ಅ ಗುಡ್ ಹಿಟ್ ಅಂತ ನಾನು ಹೇಳ್ತೀನಿ. ಸೊ ಈ ಪಾಯಿಂಟ್ ಇಲ್ಲದೆ ಇನ್ನೊಂದು ವಿಷಯ ನಾವೇನ್ ಅಂದ್ರೆ, ಇವತ್ತು ಟ್ರೆಂಡ್ಗೆ ಒಂದಷ್ಟು ಅನಾಲಿಸಿಸ್ ಓದಬೇಕು. ಓದಿ ಓಕೆ ಈ ಸಿನಿಮಾನ ಈ ಪ್ರೊಫೈಲ್ ಬಿಲ್ಡ್ ಮಾಡಿದ್ರೆ ನಾನು OTT ಅಲ್ಲಿ ಹೆಂಗ್ ಮಾಡ್ಬೋದು, ಸ್ಯಾಟಲೈಟ್ ಏನ್ ಮಾಡ್ಬೋದು ಅನ್ನೋದನ್ನ ಒಂದು ವಿಷಯ. ನಾನು ಇವರು ನನ್ನ ಪ್ರಕಾರ ಒಂದು 4 ಕೋಟಿ ಖರ್ಚು ಮಾಡಿದ್ದಾರೆ. ಎಷ್ಟು ಮಾಡಿದ್ದೀರಾ? ಅದರಲ್ಲಿ 25% ಅಲ್ಲಿ ಸಿನಿಮಾ ಮಾಡೋರು ನಾನು ಎಲ್ಲಾ ಸಿನಿಮಾನು ಅಷ್ಟೇ. ಕೆಲವು ಟೈಮ್ ಅದರಲ್ಲಿ 10 ಅಲ್ಲ, ಒಂದು 20% ಸಿನಿಮಾ ಮಾಡೋರು ನಾನು. ಜನರಲಿ ನಾನು ಕನ್ನಡ ಸಿನಿಮಾ ಮಾಡುವಾಗ ಅಷ್ಟೇ ಮಾಡ್ತೀನಿ. ಮಾಡುವಾಗ ನಾನು ಒಂದು ರೇಷಿಯೋ ಇಟ್ಕೊಳ್ತೀನಿ, ಈ ಸಿನಿಮಾನ ಹಿಂಗೆ, ಈ ಸಿನಿಮಾ ಹಿಂಗೆ, ಇಷ್ಟು ಅನ್ನೋದು. ಇದು ಏನಕ್ಕೆ ಹೇಳ್ತಾ ಇದೆ ಅಂದ್ರೆ, ಸ್ಲೋಲಿ ಅದನ್ನ ನಾವು ಕಲ್ತ್ರೆ ಕರೆಕ್ಟ್ ಆಗಿ ಬಿಸ್ನೆಸ್ ಕೈಗೆ ಸಿಕ್ಬಿಡುತ್ತೆ. ನಮಗೆ ಸಿಗಕ್ಕೆ 10 ವರ್ಷ ಆಯ್ತು, 2014 to 24 10 ವರ್ಷ ಆಯ್ತು. ಬಟ್ ಅದನ್ನ ನಾವು ಕಲಿಬೇಕು. ಅದೇ ತರ ಇವತ್ತು ಸ್ಟ್ರೀಮ್ ಇದು ಏನು ಒಂದು ಇಡೀ ಇಂಡಿಯಾದಲ್ಲಿ OTT ಯಲ್ಲಿ ರೆವಿನ್ಯೂ ಶೇರಿಂಗ್ ಅಂತ ಒಂದು ಮೋಡ್ ಇರುವುದು ಅಮೆಝಾನ್ ಮಾತ್ರ. ಅದು ಬಿಟ್ಟು ಯಾರು ರೆವಿನ್ಯೂ ಶೇರಿಂಗ್ ಕೊಡ್ತಾ ಇಲ್ಲ. ಅಲ್ಲಿ ಒಂದು ಏನ್ ಫ್ಯಾಕ್ಟರ್ ವರ್ಕ್ ಆಗ್ತಾ ಇದೆ ಅಂದ್ರೆ, ಒಂದು 15 days ಅಲ್ಲಿ ಒಂದು ರಿವ್ಯೂಗಳು ನೀವೆಲ್ಲ ಬರೀ ಒಂದು 10 ರಿವ್ಯೂ ಮಾಡಿ ಒಂದು ಪ್ರೆಸೆಂಟೇಶನ್ ಮಾಡಿ ಕೊಟ್ರೆ ಇಮಿಡಿಯೇಟ್ಲಿ ಒಂದು ಅಪ್ರೂವಲ್ ಸಿಗುತ್ತೆ. ಅಲ್ಲಿ ಏನು ದುಡ್ಡಿಲ್ಲ, ಯಾವ ಇನ್ಫ್ಲೂಯೆನ್ಸ್ ಬೇಕಾಗಿಲ್ಲ. ಡೈರೆಕ್ಟ್ಲಿ ಯು ಕ್ಯಾನ್ ರೈಟ್ ಟು ಒಂದು ಪರ್ಟಿಕ್ಯುಲರ್ ಮೇಲ್ ಐಡಿ ಕಲಿದ್ರೆ ಅವ್ರು ಸಿನಿಮಾ ನೋಡ್ತಾರೆ. ವಿತ್ 15 days 30-35 days ಆಗಲಿ ದ ಸಿನಿಮಾ ವಿಲ್ ಕಲೆಕ್ಟ್ ನಾಟ್ ಲೆಸ್ ದನ್ 1.5 to 2 crores. ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಹೇಳ್ತಾ ಇದ್ದೇನೆ. ನನ್ನ ಇದು ಕರೆಕ್ಟ್ ಆಗಿದ್ರೆ ಒಂದಷ್ಟು ಕಲೆಕ್ಟ್ ಆಗ್ಬೋದು. ಸೊ ಇಂಥ ವಿಷಯಗಳನ್ನ ನಾನು ಆಕ್ಚುಲಿ ಟು ಬಿ ಹಾನೆಸ್ಟ್, ಸಿನಿಮಾ ನೋಡಿದ ತಕ್ಷಣ ಫಸ್ಟ್ ನಾನು ಹೇಳಿದೆ, ಇಲ್ಲ ನನಗೆ ಒಂದು ಕಾಂಟ್ಯಾಕ್ಟ್ ಇದೆ, ನಾನು ಇಮಿಡಿಯೇಟ್ಲಿ ಮಾಡ್ತೀನಿ. ಫಾರ್ ವೇರಿಯಸ್ ರೀಸನ್ಸ್ ದೇರ್ ವಾಸ್ ಸಮ್ ಡಿಲೇ. ನನ್ನ ಸೈಡ್ ಇಂದ ಇಲ್ಲ, ಅವ್ರ ಸೈಡ್ ಇಂದ ಒಂದು ಡಿಲೇ ಇತ್ತು. ಬಟ್ ಈಗ ಒಂದು 50 days ಆದ್ಮೇಲೆ ಏನಾಗ್ಬಿಡುತ್ತೆ, ಅದೇ ಒಂದು ವಿಷಯ ಎಲ್ಲರೂ ಇದು ಮಾಡ್ಕೊಂಡ್ಬಿಡಿ. ಅಮೆಝಾನ್ ನೀಡ್ಸ್ 52 ಸಿನಿಮಾ ಅವ್ರಿಗೆ ವರ್ಷಕ್ಕೆ ಬೇಕು. ಈ ನೀಚ್ ಲ್ಯಾಂಗ್ವೇಜ್ ಇದು ನಮ್ಗೆ ಯಾರು ಗೊತ್ತೇ ಇಲ್ಲ. ಅದನ್ನ ನಾವು ಪ್ರಯತ್ನ ಮಾಡ್ತಾ ಇಲ್ಲ. ನಾವು ಕೂತ್ಕೊಂಡು ಟ್ರೈ ಮಾಡಿ ಅವ್ರು ಏನೋ ಒಂದು ರೇಷಿಯೋ ಹೇಳ್ತಾರೆ. ಅದ್ರಲ್ಲಿ ಔಟ್ರೈಟ್ ಫಿಲ್ಮ್ಸ್ ಅಂತ ಒಂದು 10-15 ಸಿನಿಮಾ ತಗೊಳ್ತಾರೆ, ದೊಡ್ಡ ಹೀರೋ ಸಿನಿಮಾ ತಗೊಳ್ತಾರೆ. ಮಿಕ್ಕಿದು ನಾವು ಟ್ರೈ ಮಾಡಬೇಕು, ಹೋಮ್ ವರ್ಕ್ ಮಾಡಿದ್ರೆ ಕೆರೆಬೇಟೆ ಅಂತ ಸಿನಿಮಾ ಕಮರ್ಷಿಯಲ್ ಆಗು ಬೇರೆ ಲೆವೆಲ್ಗೂ ಹೋಗುತ್ತೆ, ಕಮರ್ಷಿಯಲ್ ಆಗು ದುಡ್ಡು ಮಾಡುತ್ತೆ ಅನ್ನೋದು ನನ್ನ ಒಪಿನಿಯನ್. ಅದನ್ನ ನಾನು ಈ ಒಂದು ಐ ಆಮ್ ಯೂಸಿಂಗ್ ದಿ ಸ್ಟೇಜ್. ಓವರ್ ಆಲ್ ಕೆರೆಬೇಟೆ ಬಗ್ಗೆ ಮಾತಾಡ್ಬೇಕಂದ್ರೆ ಒನ್ ಆಫ್ ದ ಬೆಸ್ಟ್ ಸಿನಿಮಾಸ್ ಆಗಿ ಇರುತ್ತೆ ಇದು. ಅಂದ್ರೆ ಒಂದು ಸಿನಿಮಾ ಹಿಸ್ಟ್ರಿಯಲ್ಲಿ ನೀವು ಯಾವ ಸಿನಿಮಾ ಚೆನ್ನಾಗಿದೆ ನಿಮ್ಮ ಇಂಡಸ್ಟ್ರಿ ಸಿನಿಮಾ ಅಂತ ಒಂದು ಲಿಸ್ಟ್ ಮಾಡುವಾಗ ಕೆರೆಬೇಟೆ ವಿಲ್ ಬಿ ಆಲ್ವೇಸ್ ದೇರ್. ಇಟ್ ಈಸ್ ಒಂದು ಲಿಟ್ರೇಚರ್ ವ್ಯಾಲ್ಯೂ ಒಂದು ಸಿನಿಮಾ. ನಾನು ಅದನ್ನೇ ತುಂಬಾ ಜನಕ್ಕೆ ನಾನು ವಾಟ್ಸಪ್ ಗ್ರೂಪ್ ಅಲ್ಲಿ ಐ ಹ್ಯಾವ್ ಶೇರ್ಡ್ ಮೋರ್ ದನ್ ಒಂದು 6,000 ಜನಕ್ಕೆ ನಾನು ಶೇರ್ ಮಾಡಿದೆ. ರಾ, ರಸ್ಟಿಕ್ ಅಂಡ್ ರಿಯಲಿಸ್ಟಿಕ್ ಸಿನಿಮಾ ಅಂತ ನಾನು ಶೇರ್ ಮಾಡಿದೆ. ಸೊ ಇನ್ನೊಂದು ಇಲ್ಲಿ ಅಭ್ಯಾಸ ಏನು ಇಲ್ಲ ಅಂದ್ರೆ, ಒಂದು ಒಳ್ಳೆ ಸಿನಿಮಾ ನೋಡ್ತೀವಿ, ಒಳ್ಳೆ ಸಿನಿಮಾ ಅಂತ ಹೋಗಿ 4 ಜನ ಹತ್ರ ಮಾತಾಡಲ್ಲ ನಾವು. ಪರ್ಟಿಕ್ಯುಲರ್ಲಿ ಡೈರೆಕ್ಟರ್ಸ್, ಹೀರೋಗಳು ಬೇರೆಯವ್ರ ಹತ್ರ ಮಾತಾಡಲ್ಲ ಹೋಗಿ. ನಾವು ಈಗ ಮಾತಾಡಿ ಅವ್ನು ಗೆದ್ಬಿಟ್ರೆ, ಅವನ ಸಿನಿಮಾ ಏನಾದ್ರು ಗೆದ್ಬಿಟ್ರೆ ಇದರಿಂದ ಹೊರಗಡೆ ಬಂದ್ಬಿಡಿ. ಇವತ್ತು ಈ ಸಿನಿಮಾಗ ಆಗೋದು ನಾಳೆ ನಿಮ್ ಸಿನಿಮಾಗ ಆಗುತ್ತೆ. ನನ್ನ ತುಂಬಾ ಜನ ನನ್ನ ಸೋಷಿಯಲ್ ಮೀಡಿಯಾ ಪೋಸ್ಟಿಂಗ್ ನೋಡ್ಬಿಟ್ಟು ರೆಗ್ಯುಲರ್ ಆಗಿ ಕರೀತಾ ಇದ್ದಾರೆ, ಸಿನಿಮಾ ನೋಡಿ ಸರ್, ನೀವು ಬಂದು ಬರೀರಿ ಸರ್. ನಾನು ಒಂದು ಹೇಳುದು, ನನ್ನ ಸಿನಿಮಾ ನೀವು ನೋಡಿದೀರಾ, ನೀವು ಬರ್ತಿದ್ದೀರಾ ಯಾವತ್ತು? ಅದು ಇಲ್ಲ ಅಲ್ವಾ? ಆದ್ರೆ ನಾನು ಬರ್ತೀನಿ ಬಿಡಿ ಅಂತ ಅವ್ರಿಗೆ ಅಟ್ಲೀಸ್ಟ್ ಹೇಳೋದು. ಇವತ್ತು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ರಲ್ಲ,
ಅದೇ ಥರ ನೀವು ಬೇರೆ ಸಿನಿಮಾಗಳು ಮಾಡಿ. ಅಪ್ಕಮಿಂಗ್ ಡೈರೆಕ್ಟರ್ಸೇ ನಾನು ಇಲ್ಲಿರೋನೇ ಕೇಳ್ತೀನಿ. ಈಗ ಗೌರಿಶಂಕರ್ ಆಗಲಿ, ರಾಜ್ಗುರು ಆಗಲಿ, ಇವರು ಎಷ್ಟು ಸಿನಿಮಾ ನೋಡ್ಬಿಟ್ಟು ಬರೆದಿದ್ದಾರೆ. ಐ ಆಮ್ ನಾಟ್ ಬ್ಲೇಮಿಂಗ್. ಅದನ್ನು ನಾವು ಕಲ್ಚರ್ ಆಗಿ ನಾವು ಮಾಡ್ಕೋಬೇಕು. ಅದೇ ಥರ ದೊಡ್ಡ ಹೀರೋಗಳು ಅಷ್ಟೇ. ಈಗ ನಾನು ಗೌರಿಶಂಕರ್ ಹೇಳಿದ ತಕ್ಷಣ ನಾನು ಫಸ್ಟ್ ಮೆಸೇಜ್ ಮಾಡಿದೆ ಧ್ರುವ ಸರ್ಜಾರಿ. ಅವತ್ತು ನೈಟೇ ನಾನು ಒಂದು ಮೆಸೇಜ್ ಹಾಕಿ, ಧ್ರುವ ಅವರೇ ನಾನು ಆ ಥರ ಒಂದು ಸಿನಿಮಾ ನೋಡಿದೆ, ನೀವೇನಾದ್ರು ಒಂದು ಬೈಟ್ಸ್ ಕೊಟ್ಟರೆ ಚೆನ್ನಾಗಿರುತ್ತೆ. ಅವತ್ತು ನಾವು ಮೀಟ್ ಮಾಡಿದೀವಲ್ವ, ಅದು ಸೇಮ್ ಡೇ ನೈಟ್ ಮೆಸೇಜ್ ಮಾಡಿದೆ. ಏನಂದ್ರೆ ನನ್ನ ಕೈಲೇ ಒಂದು ಮೆಸೇಜ್, ಅಟ್ಲೀಸ್ಟ್ ಆ ಮೆಸೇಜ್ ನೋಡಿ ಅವ್ರು ರೆಸ್ಪಾಂಡ್ ಮಾಡ್ತಾನೆ. ಬಟ್ ಈ ಮೆಟ್ ಸಪೋರ್ಟ್ ಮಾಡಿದ್ರು, ಸಿನಿಮಾ ಬಂದು ನೋಡಿದ್ರು, ಸಪೋರ್ಟ್ ಮಾಡಿದ್ರು. ನಾನು ಮೆಸೇಜ್ ಮಾಡಿದೆ ಅಂತ ಸಪೋರ್ಟ್ ಮಾಡಿದ್ರು ಅಂತ ಹೇಳಕ್ ಬರ್ತಾ ಇಲ್ಲ. ಐ ಪುಟ್ ಅನ್ ಎಫರ್ಟ್. ಅವ್ರಿಗೊಂದು ಮೆಸೇಜ್ ಹಾಕಿ, ಸರ್ ಈ ಸಿನಿಮಾ ಚೆನ್ನಾಗಿದೆ, ನಿಮ್ಮ ಕಡೆಯಿಂದ ಏನಾದ್ರು ಮಾಡೋಕ್ಕಾಗುತ್ತಾ ನೋಡಿ ಅನ್ನೋದು ಒಂದು ಮಾಡಿದೆ. ಈ ಥರ ಎಲ್ಲ ಡೈರೆಕ್ಟರ್ಸು, ಎಲ್ಲ ಹೀರೋಗಳು ಮಾಡಬೇಕು. ಮನೇಲಿ ಕೂತ್ಕೊಂಡು ನಾವು ಕ್ಯೂಬಲ್ಲಿ ಸಿನಿಮಾ ನೋಡೋದು ನಿಜ ಅಲ್ಲ. ನಿಜ ನೀವು ಮಲ್ಟಿಪ್ಲೆಕ್ಸ್ ಬಂದರೆ ಒಂದು 15-20 ನಿಮಿಷ ನಿಮ್ಮನ್ನ ಸುತ್ತಿ ಇರ್ತಾರೆ. ಆಮೇಲೆ ಅವ್ರವ್ರ ಸಿನಿಮಾ ನೋಡ್ತಾ ಇರ್ತಾರೆ. ಒಂದು ಸಿನಿಮಾ ನೋಡಿ, ಬೇರೆಯವ್ರ ಥರ ಕಾಮನ್ ಪರ್ಸನ್ ಥರ ಹೀರೋಗಳು ಬಂದು ಸಿನಿಮಾ ನೋಡಿ. ನೀವೇ ಕನ್ನಡ ಸಿನಿಮಾ ನೋಡಲ್ಲ, ನೀವು ಮಲ್ಟಿಪ್ಲೆಕ್ಸ್ ಬಂದು ಕನ್ನಡ ಸಿನಿಮಾ ರೆಗ್ಯುಲರ್ ಆಗಿ ನೋಡಿ, ಲೈಕ್ ಎ ಕಾಮನ್ ಮ್ಯಾನ್. ಅದೇ ನ್ಯೂಸ್ ಆಗ್ಬಿಡುತ್ತೆ. ಒಳ್ಳೆ ಸಿನಿಮಾ ಅಂತ ಅವ್ರ ಫ್ಯಾಮಿಲಿ ಥ್ರೂ ಬಂದು ನೋಡೋರು. ಹಂಗಲ್ಲ, ಇಲ್ಲಿ ನಾವು ಸ್ಪೆಷಲ್ ಆಗಿ ಒಂದು ಶೋ ಹಾಕಿ ಇವ್ರನ್ನ ಕರೆದು ಬೇಕಾಗಿಲ್ಲ. ಇಟ್ ಈಸ್ ಯುವರ್ ಡ್ಯೂಟಿ ಆಕ್ಚುಲಿ. ನೀವು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ರೆ ಎಲ್ಲಾ ಸಿನಿಮಾನು ನೋಡಿ ಒಳ್ಳೆ ಸಿನಿಮಾ ಅಂತ ಮಾತಾಡ್ಬೇಕು. ಅದು ಹೀರೋ ಆಗಲಿ, ಒಳ್ಳೆ ದೊಡ್ಡ ಡೈರೆಕ್ಟರ್ಸ್ ಆಗಲಿ. ಅದು ನಾವು ಮಾಡ್ತಾ ಇಲ್ಲ. ಇದನ್ನ ನಾನು ಸ್ಟ್ರಾಂಗ್ ಆಗಿ ರಿಜಿಸ್ಟರ್ ಮಾಡ್ತಾ ಇದ್ದೀನಿ. ಆಮೇಲೆ ಮಾತಾಡ್ತಾನೆ ಇರ್ತೀನಿ. ಐ ಕಂಗ್ರಾಚುಲೇಟ್ ದ ಹೋಲ್ ಟೀಮ್. ನನಗೆ ತುಂಬ ಖುಷಿ ಆಗುತ್ತೆ, ಖುಷಿ ಆಯಿತು. ನಾನು ತುಂಬ ಈಗಲೂ ನಾನು ಪ್ರಾಮಿಸ್ ಮಾಡಿದ್ದೀನಿ, ನಿಮಗೆ ಏನಾದ್ರು ಈಗ ಮಾತಾಡ್ತಾ ಇರುವ ವಿಷಯಗಳು ನಾನ್ ಥಿಯೇಟ್ರಿಕಲ್ ಬಿಸ್ನೆಸ್ ಏನಾದ್ರು ಆಗಿಲ್ಲ ಅಂದ್ರೆ ಬನ್ನಿ, ನನ್ನ ಕಡೆಯಿಂದ ಏನಾದ್ರು ಹೆಲ್ಪ್ ಆದರೆ ಮಾಡ್ತೀನಿ ಅನ್ನೋ ಪ್ರಾಮಿಸ್ ಮಾಡಿದ್ದೀನಿ. ಅಂಡ್ ಐ ಸ್ಟಿಕ್ ಆನ್ ಟು ಮೈ ಪ್ರಾಮಿಸ್. ಆಲ್ ದ ಬೆಸ್ಟ್ ಟು ದ ಹೋಲ್ ಟೀಮ್. ಇನ್ನೊಂದು ಏನಂದ್ರೆ, ಒಂದು ಫೈನಲ್ ವಿಷಯ ಏನಂದ್ರೆ, ಈಗ ಇದು 6 months ಆಯ್ತಲ್ವಾ, ಆಲ್ಮೋಸ್ಟ್ 5 months ಆಗಿದೆ. 5 months ಅಲ್ಲಿ ನೀವು ಕೌಂಟ್ ಮಾಡಿದ್ರೆ 5ರಿಂದ 6 ಸಿನಿಮಾ ಮಾತ್ರನೇ ಒಳ್ಳೆ ಸಿನಿಮಾ ಅಂತ ಹೇಳ್ಕೊಳ್ತೀರಲ್ಲ. ಆ 5 ಸಿನಿಮಾದಲ್ಲಿ ಇದು ಒಂದು ಸಿನಿಮಾವಾಗಿರುತ್ತೆ. ದಟ್ ಈಸ್ ವಾಟ್ ಐ ಮೀನ್ ಇಟ್ ಆಸ್ ಎ ಹಿಟ್. ಬಿಸ್ನೆಸ್ ಬಂದೇ ಬರುತ್ತೆ, ಹೋಗುತ್ತೆ. ಈಗ ಮೊನ್ನೆ ನಾವು KFCC ಅಲ್ಲಿ ಮೀಟಿಂಗ್ ಅಲ್ಲಿ ಮಾತಾಡುವಾಗಲೂ ಅದನ್ನೇ ಹೇಳೋದು, ಥಿಯೇಟರ್ ಮುಚ್ಚಬೇಕು ಹಂಗ ಬ್ಯಾನ್ ಅಂತ ಹೇಳುವಾಗ. ಈಗ ಆಗಸ್ಟ್ ಇಂದ ನೀವು ಕಂಟಿನ್ಯೂಸ್ಲಿ ಸಿನಿಮಾ ಹಾಕ್ತಿರಲ್ವಾ, ಟಿಲ್ ಡಿಸೆಂಬರ್ ತನಕ ಸಿನಿಮಾಗಳು ಹಾಕೊಳ್ತೀರಾ. ಅಲ್ಲಿ ರೆಂಟ್ ಬರುತ್ತೆ, ಇಲ್ಲ ಪರ್ಸೆಂಟೇಜ್ ಬರುತ್ತೆ. ಆವಾಗ ಬಂದ್ಬಿಟ್ಟು ಸರ್ ನಾವು ಜಾಸ್ತಿ ದುಡ್ಡು ಮಾಡಿದ್ವಿ ಅಂತ ಒಂದು ಫಿಲ್ಮ್ ಚಾಂಬರ್ಗೆ ಹೇಳ್ತೀರಾ. ಸೊ ಬಿಸ್ನೆಸ್ ಅಲ್ಲಿ ಅಪ್ಸ್ ಅಂಡ್ ಡೌನ್ ಅನ್ನೋದು ಇರುತ್ತೆ, ಸೀಸನ್ ಅನ್ನೋದು ಇರುತ್ತೆ. ದಟ್ ಹ್ಯಾಸ್ ಟು ಬಿ ಟಾಲರೇಟೆಡ್ ಅಂಡ್ ದಟ್ ಹ್ಯಾಸ್ ಟು ಬಿ ಫೇಸ್ಡ್. ಅಷ್ಟೇ. ಅದಕ್ಕೆ ತಾನೇ ಬಿಸ್ನೆಸ್ ಮಾಡಕ್ ಬಂದಿದ್ದೀರಾ. ಜನ ಬಂದು ನಿಮ್ಮ ಹತ್ರ ಕೇಳಿದ್ರ, ನನ್ನ ಥಿಯೇಟರ್ ಕಟ್ಕೊಡಿ, ನೀವು ಡಿಸ್ಟ್ರಿಬ್ಯೂಟ್ ಮಾಡಿ, ನೀವು ಪ್ರೊಡ್ಯೂಸ್ ಮಾಡಿ ಅಂತ ಕೇಳಿದ್ರ, ಯು ಚೂಸ್ ಅನ್ ದಟ್ ಯು ಹ್ಯಾವ್ ಟು ಫೇಸ್ ಇಟ್. ಅಷ್ಟೇ. ಥ್ಯಾಂಕ್ ಯು ಸೋ ಮಚ್.